ಹಾಯ್ ನಮಸ್ತೆ, ನಾನು ನಿಮ್ಮ ಸುಧಾಕರ ಮಾತಾಡ್ತೀನಿ. ಇವತ್ತು ನಾನು ನಮ್ಮ ಊರಿಗೆ ಹೋಗ್ಬೇಕಂತ ಬೆಂಗಳೂರಿಗೆ ಮೆಜೆಸ್ಟಿಕ್ ಬಂದಿದ್ದೆ. ಬಂದು ಟ್ರೈನ್ ಹತ್ತಿದ್ದೆ. ಟ್ರೈನಲ್ಲಿ ಫುಲ್ಲು ರಶ್ಗಳು. ಯಾರೋ ಹೇಳ್ತಾಯಿದ್ರು 3 ಗಂಟೆಗೆ ಟ್ರೈನ್ಗೆ ಹೋದರೆ ಖಾಲಿ ಹೊಡ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಬಟ್ ಹಂಗಲ್ಲ ಗುರು. ನೈಟ್ 11 ಕಾಲಿಗೊಂದು ಟ್ರೈನ್ ಬರುತ್ತೆ. ಕಾಲು ಇಡೋಕ್ಕೆ ಜಾಗ ಇಲ್ಲ ಗುರು. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಮನ್ಕೊಂಡವ್ರೆ ಪ್ಯಾಸೆಂಜರ್ಗಳು. ತುಂಬ ಕಷ್ಟ ಆಗುತ್ತೆ ಗುರು. ಫ್ಯಾಮಿಲಿ ಬರೋಕ್ಕಲ್ಲ ತುಂಬ ಕಷ್ಟ ಆಗುತ್ತೆ. ಇದೇ ಥರನೇ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಆಮೇಲೆ ಜನಗಳನ್ನ ನೋಡಿ ಅವ್ರಿಗೆ ಸೀಟ್ ಕೊಡಿ, ಇವ್ರು ಸೀಟ್ ಕೊಡಿ ಅಂತ ನೋಡಿದ್ರು. ಬಟ್ ಯಾರೂ ಕೊಡಲಿಲ್ಲ. ನಾವು ಕಂಬಿ ಮೇಲೆ ಹತ್ತಿ ಕುತ್ಕೊಂಡಿವಿ. ಹಂಗೆ ನಮ್ಮ ಕಡೆಯವರೆಲ್ಲ ನಮ್ಮ ಕಡೆ ಊರ ಕಡೆ ಹೋಗೋನೆಲ್ಲ ಸ್ವಲ್ಪ ಹಂಗೆ ಮಾತಾಡ್ಸ್ಕೊಂಡ್ರು ಬಂದ್ವಿ. ಮಾತಾಡ್ಸ್ಕೊತ ಇರಬೇಕಾದ್ರೆ ಒಬ್ಬರು ಬಂದರು. ಒಬ್ಬರು ಯಾವ ಊರಿಂದ ಬಂದರು ಅಂದರೆ ಬರ್ತಾರೆ ನೋಡಿ, ಈಗ ಕುಂಸಿಯಿಂದ ನಾಗೇಶನವ್ರು ಬಂದರು. ಆ ನಾಗೇಶನವ್ರು ಬಂದ ಮೇಲೆ ನಮಗೆ ಮಾತಾಡೋಕ್ಕೆ ಟೈಮ್ ಸಿಕ್ತು. ಮತ್ತು ಅವರು ಒಂದೊಂದು ವಿಧವಾದ ಒಂದು ಪ್ಯಾಟರ್ನ ಕಟ್ಟಿ ತೋರಿಸ್ತಾನೆ ಇದ್ರು ಗುರು. ನಾವು ಟವಲ್ ತಗೊಂಡೋದ್ವಿ. ನಾವು ಚಳಿ ಆಗುತ್ತಂತ ನಮಗೆ ಹಿಂಗೆ ಕಟ್ಟಿ ಅವರು ನೇರು ಟೋಪಿ ಮಾಡ್ತಾರೆ, ಪಂಜಾಬಿ ಸಿಂಗ್ ಟೋಪಿ ಮಾಡ್ತಾರೆ. ಲಾಸ್ಟಿಗೆ ಸಾಕಾಗಿ ವಿಶ್ವೇಶ್ವರಯ್ಯನ ಥರ ಒಂದು ಪೇಟ ಕಟ್ಕೊಂಡು ನೆಮ್ಮದಿ ಮನ್ಕೊಂಡ್ರು. ಹೀಗೆ ನೋಡ್ಕೊಂತ ಹಂಗೆ ಹೋಗ್ತಾ ಇದ್ವಿ. ತುಂಬ ರಶ್ ಆಗಿತ್ತು. ಎಲ್ಲರೂ ನನ್ನ ವೀಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಒಳ್ಳೆಯದಾಗಲಿ. ನಮಗಂತೂ ಸಾಕಾಗುತ್ತೆ. ನೈಟೆಲ್ಲ ನಿದ್ದೆ ಮಾಡೋಕ್ಕೆ ಆಗಲ್ಲ. ಹಾಗೆ ಮಾತಾಡ್ತಾ ನಾಗೆ ಸಣ್ಣ ಕೆಣಕ್ತಾನೇ ಇದ್ವಿ. ಏನೇನೋ ಕೆಣಕ್ತಾ ಇದ್ವಿ. ಬಟ್ ಅವರು ಬಗ್ಗಂಗಿಲ್ಲ. ಅವರು ಹಳ್ಳಿ ಕಡೆಯವರು ಏನೇನೋ ಮಾತಾಡ್ತಾಯಿದ್ರು. ನಾವು ಅವರಿಗೆ ಸ್ವಲ್ಪ ಮಾತಾಡ್ಕೊಂಡು ಅಕ್ಕಪಕ್ಕದಲ್ಲಿ ಹಂಗೆ ಸಣ್ಣ ಪುಟ್ಟ ವಿಷಯಗಳು ಮಾತಾಡ್ಕೊಂಡು ಬರ್ತಾಯಿದ್ವಿ. ಓಕೆ ಗುರು, ಆಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವೀಡಿಯೋನ ಶೇರ್ ಮಾಡಿ. ಹಾಗೆ ಹೊಸ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೂ ಒಳ್ಳೆ ವೀಡಿಯೋಗಳನ್ನ ಹಾಗೆ ನಾವು ಮಾಡೋ ಅಪ್ಡೇಟ್ ಆಗ್ತಾಯಿರ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಇವತ್ತು ಏನೇ ಆಗಲಿ ಶಿವ, ಬೆಳಕರೆ ಗಂಟ ನಾವು ನಿದ್ದೆ ಮಾಡೋಕ್ಕಾಗೋದಿಲ್ಲ. ಆದಷ್ಟು ನೋಡ್ಕೊಂಡು ಬರೋಣ. ನಾಗೇಶನವ್ರಿಗೆ ಒಳ್ಳೆಯದಾಗಲಿ. ಎಲ್ಲರೂ ನೋಡಿಬಿಟ್ಟು ನೋಡಪ್ಪ, ಇವರು ಶಿಕಾರಿಪುರದ ಹುಡುಗ ನೋಡ್ಬಿಟ್ಟು